ವೆಲ್ಕಮ್ ಬ್ಯಾಕ್. ಹಪ್ಪಳದಂತೆ ಪುಡಿ ಪುಡಿ ಆಗ್ತಿದೆ ಟಾರ್ ರಸ್ತೆ. ಬರೀ ಕೈಯಲ್ಲಿ ಕಿತ್ತು ಕೂಡ ಅದು ಎದ್ದು ಬರ್ತಾ ಇದೆ. ಇದು ಗೃಹ ಸಚಿವರ ಕ್ಷೇತ್ರದ ರಸ್ತೆಯ ಸ್ಥಿತಿ. ದಾಖಲೆ ಮೇಲೆ ಏನಿರುತ್ತೆ? ಲಕ್ಷ ಲಕ್ಷ ವೆಚ್ಚ ಮಾಡಿ ಕೋಟಿ ಕೋಟಿ ಹಣವನ್ನು ಸುರಿದು ರೋಡನ್ನ ಮಾಡಿರ್ತಾರೆ. ಈ ರೋಡನ್ನ 50 ಲಕ್ಷ ವೆಚ್ಚದಲ್ಲಿ ಮಾಡಿಸಿದ್ದಾರೆ ಟಾರ್ ರಸ್ತೆಯನ್ನ. ತೀರ್ಥಹಳ್ಳಿ ತಾಲೂಕಿನ ಕಡೆಮನೆ ರಸ್ತೆಯ ದುಸ್ಥಿತಿ ಇದು. ಒಂದೇ ವಾರಕ್ಕೆ ರಸ್ತೆಗೆ ಹಾಕಿದಂತ ಡಾಂಬರ್ ಎದ್ದು ಬರ್ತಾ ಇದೆ. ನೆರಟೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡೆಮನೆ ಗ್ರಾಮದಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಆರ್ಗ ಜ್ಞಾನೇಂದ್ರ ಅವರ ಅನುದಾನದಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ. ಕಳಪೆ ಕಾಮಗಾರಿ ಇದು ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ, ಯಾಕಂದ್ರೆ ಟಾರನ್ನು ಹಾಕಿ ಒಂದು ವಾರಕ್ಕೆ ಅದು ಕಿತ್ತು ಬರುತ್ತೆ. 50 ಲಕ್ಷವನ್ನ ಖರ್ಚು ಮಾಡಿದ್ದಾರೆ ಅಂತ ಹೇಳಿದ ಮೇಲೆ ಜನರಿಗೆ ಆಕ್ರೋಶ ಆಗಲ್ವಾ? ಯಾಕಂದ್ರೆ ಈಗ ಮತ್ತೆ ರೋಡ್ ಮಾಡಿಸಿ ಅಂತಂದ್ರೆ ರೀಸೆಂಟ್ ಆಗಿ ಮಾಡಿಸಿರೋದು 50 ಲಕ್ಷ ವೆಚ್ಚ ಆಗಿದೆ, ಶಾಸಕರ ಅನುದಾನದಲ್ಲಿ ಕೊಟ್ಟಿರೋದು ಅಂತ ಹೇಳ್ತಾರೆ, ನಿರ್ಮಾಣ ಮಾಡಿರೋದು ಅಂತ ಹೇಳಿ. ಅಲ್ಲಿ ನೋಡಿದ್ರೆ ದಾಖಲೆಯಲ್ಲಿ ಇಷ್ಟೊಂದೆಲ್ಲ ಹಣ ಖರ್ಚು ಮಾಡಿ ರಸ್ತೆ ಮಾಡಿದೀವಿ ಅಂತ ಇರುತ್ತೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಸಮಸ್ಯೆ ನೋಡಿ, ಇಲ್ಲಿ ಈ ರಸ್ತೆಲಿ ಓಡಾಡಕ್ಕಾಗತ್ತಾ? ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಈಗ ದಾಖಲೆಯಲ್ಲಿ ಲಕ್ಷ ಲಕ್ಷ ಖರ್ಚು ಮಾಡಿ ಟಾರ್ ರೋಡ್ ಮಾಡಿಸಿದ್ದಾರೆ ಅಂತ ಇರುತ್ತೆ. ಆದ್ರೆ ಪ್ರಾಕ್ಟಿಕಲಿ ನಾವು ನೋಡಿದ್ರೆ ಆ ರಸ್ತೆಯಲ್ಲಿ ಓಡಾಡಕ್ಕಾಗತ್ತಾ? ಜನ ಯಾವ ತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ? ಹೌದು ಶರ್ಮಿತಾ, ಶಿವಮೊಗ್ಗದ ತೀರ್ಥಹಳ್ಳಿ ಅಂದ್ರೆ ಗೃಹ ಸಚಿವರ ತವರಲ್ಲಿ ಒಂದು ರೀತಿಯಲ್ಲಿ ಇದು ಕಳಪೆ ಕಾಮಗಾರಿ ನಡೆದಿರೋಕೆ ಈಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಡೆಮನೆ ಗ್ರಾಮ ಇದೆ, ಆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತ 2 ಕಿಲೋಮೀಟರ್ ದೂರದ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಿರುವಂತ ರಸ್ತೆ ಬರೀ ಕೇವಲ 7 ದಿನಗಳಲ್ಲೇ ಕಿತ್ತು ಬರ್ತಾ ಹಪ್ಪಳದಂತೆ ಕಿತ್ತು ಬರ್ತಾ ಇರೋದ ಗ್ರಾಮಸ್ಥರು ಈಗ ವಿಡಿಯೋದಲ್ಲಿ ತೋರಿಸಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅವಸರದಲ್ಲಿ ಈ ತರ ಕೆಲಸಗಳನ್ನ ಮಾಡ್ತಿದಾರ ಅಥವಾ ಬೇಕು ಅಂತಾನೆ ಈಗ ದುಡ್ಡು ಉಳಿಸೋದಕ್ಕೆ ಅಥವಾ ಈ ತರ ಕಾಮಗಾರಿಗಳನ್ನ ಅಲ್ಲಿ ಗುತ್ತಿಗೆದಾರರು ಮಾಡ್ತಾ ಇದಾರೋ ಅನ್ನೋ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಇದಕ್ಕೆ ತೀವ್ರ ವಿರೋಧ ಕೂಡ ಈಗಾಗಲೇ ಗ್ರಾಮಸ್ಥರು ಹೊಡ್ತಾ ಇದ್ದಾರೆ. ಜೊತೆಗೆ ಇದನ್ನ ಸರಿಪಡಿಸದೆ ಹೋದ್ರೆ ಜಿಲ್ಲಾಧಿಕಾರಿಗಳು ಬರುವವರೆಗೂ ಕೂಡ ಇದನ್ನ ಕಾಮಗಾರಿ ನಡೆದಕ್ಕೂ ಬಿಡೋದಿಲ್ಲ. ಜೊತೆಗೆ ಉಳಿದಿರುವಂತಹ ಕಾಮಗಾರಿ ಇದೆ ಅದನ್ನ ತಡೆ ಕೊಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಶರ್ಮಿತಾ. ಈಗ ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಮತ್ತಷ್ಟು